ಅಮ್ಯೂಸ್ಮೆಂಟ್ ಎದಕ್ಕೆ ಬೇಕಾಗಿದೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಬದುಕಬೇಕಾಗಿದೆ, ರೈತ ಸಾಯ್ತಾ ಇದ್ದಾನೆ, ಅದ್ರಿಗೆ ಲಕ್ಷ್ಯ ಹಾಕಿರಿ ನೀವು. ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ಈ ಕಾವೇರಿ ಆರತಿಗೆ ರೈತರು ವಿರೋಧ ಮಾಡಿದಾರೆ. ಯಾಕಂದ್ರೆ ಒಂದು ದುಡ್ಡಲ್ಲ ಎರಡು ದುಡ್ಡಲ್ಲರಿ, ನಿಮ್ಮ ಮನ್ಯಾಗ ನೀವು ಕಪ್ಪು ಹಚ್ಕೊಂಡು ಪೂಜೆ ಮಾಡಿರಿ, ಎಷ್ಟು ಬರುತ್ತೆ ಖರ್ಚು ಅಂತ ಕೇಳ್ತಾರೆ ಅವ್ರು. ನೀವೇನೋ ಇದು ಮಾಡ್ಲಿಕ್ಕೆ ಹೊಟ್ಟಿದ್ರಿ ದೊಡ್ಡ ಪ್ರಮಾಣದಾಗ, ಇದರಿಂದ ನಿಸರ್ಗಕ್ಕೂ ಹೊಡೆದು ಬೀಳ್ತದೆ, ಪೆಟ್ಟು ಬೀಳ್ತದೆ, ಅದ್ರ ಜೊತೆ ಕಾವೇರಿನೂ ಹೊಲಸಾಗ್ತದೆ ಅಂತ. ನೀವು ಇದನ್ನ ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿದ್ದು ಇವು ಕಾವಲಿಗಳನ್ನು ಸ್ವಚ್ಛ ಮಾಡುವಂಥದ್ದು, ನೀರು ಹೋಗಿ ಮುಟ್ಟಿಸುವಂಥದ್ದು ಎಲ್ಲ ರೈತರಿಗೆ. ಅದು ಮಾಡಿ ದೊಡ್ಡ ಉಪಕಾರ ಮಾಡಿದಾಗ ಈ ದುಡ್ಡಿನಾಗ ಆಗ್ತೈತೆ ಅದು ಅಂತೇಳಿ ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆರತಿ ನಮ್ಮ ಕಾವೇರಿ ಆರತಿ ಬೇಡಪ್ಪ ಅಂತ. ಹೀಗಾಗಿ ನಮ್ಮ ಜಯಪ್ರಕಾಶ್ ಸಲಹೆಗಾರ, ಯಾರು ಸಲಹೆಗಾರ ರೀ? ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್, ನೀರಾವರಿ ಮಿನಿಸ್ಟರ್ ಅವರೇ ಇದ್ದಾರೆ. ಅವರ ಏನಪ್ಪ ಅಂತ ಸಲಹೆಗಾರ ತಾಂತ್ರಿಕ ಎಕ್ಸಿಕ್ಯೂಟಿವ್ ಆಫೀಸರ ಜಯಪ್ರಕಾಶ್ ಅವರಿಗೆ ನಾವೇನು ಹೇಳಬೇಕು, ಅವ್ರಿಗೆ ಅಮ್ಯೂಸ್ಮೆಂಟ್ ಏನು ಲಾಭ ಬರ್ತದೆ, ಯಾಕೆ ಬೇಕು, ಏನು ಬೇಕು ಅಂತೇಳಿ ನೀವು ಹೇಳಬೇಡ ಮರ ಏನೋ ಮಗನ ಹಂಗೆ ಮಾತಾಡಿಬಿಟ್ಟಿದ್ದಾರೆ. ಮಾತಾಡಿಸಿ ಕೊಟ್ಟಿಲ್ಲ ಅವ್ರಿಗೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಹೀಗಾಗಿ ಈ ಒಂದು ಆರತಿ, ಕಾವೇರಿ ಆರತಿ ಒಂದು ಕನಸ್ಕೊಂಡಿದ್ರು, ಅದು ಈಡೇರ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಸರ್ಕಾರಗಳು ಹೇಳೋದು ಹಠ ಬಿಡಲಿಕ್ಕಿಲ್ಲ ಅಂತೂ ಅನ್ನಿಸ್ತದೆ. ಯಾಕಂದರೆ ರೈತರ ವಿರೋಧ ಇದ್ದಾಗೂ ಯಾಕಪ್ಪ ಇದು ಅವಶ್ಯಕತೆ ಐತಿ ಅಂತೇಳಿ